ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ನಾನಿವತ್ತು ಚಳಿಗಾಲಕ್ಕೆ ಬೇಕಾದಂಥ ಬ್ಲ್ಯಾಂಕೆಟ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇದು ಮಾಡೋದು. ಈ ಥರ ಹತ್ತಿದು ಶೀಟ್ ಸಿಗುತ್ತೆ. ಇದು ಸಿಗಲಿಲ್ಲ ಅಂದರೆ ಒಳಗೆ ಕಾಟನ್ ಬಟ್ಟೆ ಕೂಡ ಹಾಕ್ಕೋಬೋದು. ಇದನ್ನು ನಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಕಟ್ ಮಾಡ್ಕೋಬೇಕು. ನಾನು ಇದನ್ನಿಲ್ಲಿ ಕಟ್ ಮಾಡಿ ಇದು ಒಂದು ಲೇಯರ್ ಬಟ್ಟೆನ ಹಾಕಿಟ್ಕೊಂಡಿದ್ದೀನಿ. ಹಿಂಗೆ ಈಗ ಇದನ್ನು ಉಲ್ಟಾ ಇಟ್ಕೊಂಡಿದ್ದೀನಿ. ಸೀದಾ ಸೈಡ್ ಕೆಳಗೆ ಬಂದಿದೆ. ಅದಕ್ಕೆ ಈ ಶೀಟನ್ನು ಹಾಕ್ತೀನಿ. ಕಟ್ ಮಾಡಿ ಇಟ್ಕೊಂಡಿರೋದು ಹತ್ತಿ ಇದು. ಇದ್ರ ಮೇಲಿಂದ ಇನ್ನೊಂದು ಪೀಸ್ ಇದೆ, ಅದನ್ನು ಸೀದಾ ಹಾಕ್ಕೋಬೇಕು. ಇದನ್ನು ಈ ಥರ ಸೀದಾ ಹಾಕಿ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಇಲ್ಲೆಲ್ಲ ಪಿನ್ ಹಾಕ್ಕೋಬೇಕೀಗ. ಈಗ ಸುತ್ತಲೂ 4 ದಿಕ್ಕಿಗೂ ಪಿನ್ ಹಾಕ್ಕೋಬೇಕು. ಕೆಳಗೆ ಮೇಲೆ ಎಲ್ಲದನ್ನು ಸೇರಿಸೇ ಹಾಕ್ಕೋಬೇಕು. ಈ ಥರ ದೂರ ದೂರಕ್ಕೆ ಪಿನ್ ಹಾಕಿದ್ರೆ ಸ್ಟಿಚ್ ಮಾಡಿದ್ರೆ ನೆರಿಗೆ ಬರಲ್ಲ. ಈಗ ಇದನ್ನು ಈ ಥರ ಉದ್ದ ಲೈನ್ನಲ್ಲಿ ಆಮೇಲೆ ಅಡ್ಡ ಲೈನ್ನಲ್ಲಿ ಎಲ್ಲ ಕಡೆ ಸ್ಕ್ವೇರ್ ಥರ ಸ್ಟಿಚ್ ಮಾಡ್ಕೋತೀನಿ. ಪಿನ್ ಹಾಕ್ಕೊಂಡಿರೋದ್ರಿಂದ ಈ ಥರ ಮಷೀನ್ಗೆ ಹಾಕ್ಕೊಂಡು ಹೊಲಿಯೋಕ್ಕೆ ಈಸಿ ಆಗುತ್ತೆ. ಈಗ ಸ್ಕ್ವೇರ್ ಡಿಸೈನಲ್ಲಿ ಸ್ಟಿಚ್ ಮಾಡ್ಕೋತೀನಿ. ಇದೀಗ ಎಲ್ಲ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು 3 ಇಂಚಿನ ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಉದ್ದದು. ಇದಕ್ಕೆ ಮ್ಯಾಚಿಂಗ್ ಇರೋದು ತಗೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಈಗ ಈ ಸೈಡ್ ಹಿಂಗಿಟ್ಟು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಒಂದು ಸೈಡ್ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಉಲ್ಟಾ ಇಟ್ಟು ಸ್ಟಿಚ್ ಮಾಡಬೇಕು. ಈಗ ಒಂದು ಸೈಡು ಸ್ಟಿಚ್ ಮಾಡ್ತೀನಿ. ಈಗಿದು ಈ ಸೈಡು ಸ್ಟಿಚ್ ಆಗಿದೆ. ಇನ್ನೊಂದು ಸೈಡ್ ತಿರುಗಿಸ್ಕೊಂಡು ಇದನ್ನು ಒಂದ್ಸರಿ ಹಿಂಗೆ ಮಡಚಬೇಕು. ಮಡಚಿ ಮತ್ತೆ ಇನ್ನೊಂದು ಸರಿ ಮಡಿಸಿ ಇದ್ರ ಮೇಲೆ ಇಟ್ಟು ಉದ್ದಕ್ಕೂ ಮತ್ತೆ ಹಿಂಗೆ ಸ್ಟಿಚ್ ಮಾಡ್ಕೊಂಬಂದ್ರೆ ಪೈಪಿಂಗ್ ಕೊಟ್ಟಂಗೆ ಆಗುತ್ತೆ. ಈಗ ಈ ಸೈಡ್ ಹಾಕಿದ್ದಾಗಿದೆ. ಇದಕ್ಕೆ ಈಗ ಇನ್ನೊಂದು ಸೈಡನ್ನು ಹಿಂಗೆ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿಂದ ತರಬೇಕು. ಸ್ಟಾರ್ಟಿಂಗಿಂದ ಒಂದು ಸ್ವಲ್ಪ ಮಡ್ಚ್ಕೊಂಡು ಇಲ್ಲಿಂದ ಶುರು ಮಾಡಬೇಕೀಗ. ಇಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಈಗಿದು ಒಂದು ಸೈಡ್ ಆಗಿದೆಯಲ್ಲ, ಇನ್ನೊಂದು ಸೈಡ್ ಸ್ಟಿಚ್ ಮಾಡುವಾಗ ಈ ಥರ ಮಡಿಸ್ಕೊಂಡು ಮತ್ತೆ ಇನ್ನೊಂದು ಸರಿ ಮಡಚಿ ಇದ್ರ ಮೇಲೆ ಈ ಸ್ಟಿಚ್ ಮೇಲೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಇದೇ ಥರ ಎಂಡಿಗೆ ಬಂದ ಕೂಡಲೇ ನೀಟಾಗಿ ಹಿಂಗೆ ಮಾಡಿಕೊಂಡು ಮತ್ತು ಇಲ್ಲಿಂದ ಸ್ಟಾರ್ಟಿಂದ ಮತ್ತೆ ಹೊರಗಡೆಯಿಂದ ಒಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು. ಇದರಿಂದ ಈ ಥರ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇದು ಈಗ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಾಗತ್ತೆ ಅಂತ. ತುಂಬ ಸಾಫ್ಟಾಗಿದೆ. ಇದೇ ಥರ ಒಳಗಡೆ ಪಂಜಿ ಹಾಕಿ ಒಂದು ಮಾಡಿದ್ದೀನಿ. ಇದೆಲ್ಲ ಕೂತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಇನ್ನೂ ಒಂಚೂರು ದೊಡ್ಡದು ಹೊಲ್ಕೊಂಡ್ರೆ ಹೊದ್ಕೊಳ್ಳೋಕ್ಕೂ ಚೆನ್ನಾಗಾಗತ್ತೆ. ಚೆನ್ನಾಗಿದೆಯಾ ಫ್ರೆಂಡ್ಸ್? ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.
ಈ ಪಿಂಕ್ ಕಲರಿಂದು 6.5 ಇಂಚ್ ಅಗಲದ ಕಟ್ ಮಾಡಿಕೊಂಡು ಸುತ್ತಲೂ ಕೊಟ್ಕೊಂಡಿದ್ದೀನಿ. ಒಂದು ಸೈಡು ಪ್ಲೇನ್ ಇಟ್ಕೊಂಡಿದ್ದೀನಿ. ಈ ಥರ ಒಳಗೆ ಹತ್ತಿ ಒಂದು ಸೈಡ್ ಪ್ಲೇನ್ ಬಟ್ಟೆ ಇಟ್ಟಿದ್ದೀನಿ, ಇನ್ನೊಂದು ಸೈಡ್ ಈ ಥರ ಡಿಸೈನರ್ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಈಗ ಇದನ್ನು ಸ್ಕ್ವೇರ್ ಡಿಸೈನ್ ಹಂಗೆ ಸ್ಟಿಚ್ ಮಾಡಿ ಆಮೇಲೆ ಅದಕ್ಕೆ ಪೈಪಿಂಗ್ ಕೊಡ್ತೀನಿ. ಈಗ ಇದು ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚೆನ್ನಾಗಿದೆಯಾ?